ಹಾಯ್ ನಮಸ್ಕಾರ, ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಭಾರತದ ಎಲ್ಲಾ ಯುದ್ಧಗಳಲ್ಲೂ ಭಾಗಿಯಾಗಿದ್ದಂತಹ ವಿಮಾನ, ದಶಕಗಳ ಕಾಲ ಸೇನೆಗೆ ಬ್ರಹ್ಮಾಸ್ತ್ರವಾಗಿದ್ದಂತಹ MiG-21 ವಿಮಾನದ ಕುರಿತಂತೆ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನು ನಿಮ್ಮೆದುರಿಗಿಡ್ತಾ ಹೋಗ್ತೀನಿ. ಹಾರುವ ಶವಪೆಟ್ಟಿಗೆ ಎಂಬ ಅಪಖ್ಯಾತಿಗೆ ಗುರಿಯಾಗಿದ್ದ ಸೋವಿಯತ್ ಒಕ್ಕೂಟ ನಿರ್ಮಿತ ಭಾರತದ ಮೊದಲ ಸೂಪರ್ಸಾನಿಕ್ ಯುದ್ಧ ವಿಮಾನ MiG-21 6 ದಶಕಗಳ ಬಳಿಕ ಈಗ ಭಾರತೀಯ ವಾಯುಪಡೆಗೆ ವಿದಾಯ ಹೇಳ್ತಾ ಇದೆ. MiG-21ಗೆ ಬಾಯ್ ಬಾಯ್ ಹೇಳುವಂತಹ ಸಮಯ ಬಂದಿದೆ. 1963ರಲ್ಲಿ ಭಾರತಕ್ಕೆ ಪಾದಾರ್ಪಣೆ ಮಾಡಿತು MiG-21. ಸೆಪ್ಟೆಂಬರ್ 19ರಂದು ಕೊನೆಯ ಬಾರಿ ಚಂಡೀಗಢದಿಂದ ಹಾರಾಟ ನಡೆಸಲಿದೆ. MiG-21 ಯುದ್ಧ ವಿಮಾನಗಳು ಭಾರತದ ಮಿಲಿಟರಿ ವಾಯುಪಡೆಗೆ ಸೇರಿದ್ದು 1963ರಲ್ಲಾದರೆ ಈ ರಷ್ಯಾ ನಿರ್ಮಿತ MiG-21 ಯುದ್ಧ ವಿಮಾನ ನಮ್ಮ ಭಾರತದ ರಕ್ಷಣೆಯ ಬೆನ್ನೆಲುಬಾಗಿದ್ದು ಈಗ ಇತಿಹಾಸ. ಬಳಿಕ ಸುಖೋಯ್ 30 ಬಂತು. ನಂತರ ಯುದ್ಧ ವಿಮಾನಗಳು ಬೇರೆ ಯುದ್ಧ ವಿಮಾನಗಳು ಸೇರ್ಪಡೆಯಾಗ್ತಾ ಹೋದವು. MiG-21 ಯುದ್ಧ ವಿಮಾನದ ಸ್ಥಾನವನ್ನು ಅವು ತುಂಬುವುದಕ್ಕೆ ಆರಂಭಿಸಿದವು. ಈಗ ಕೊನೆಯದಾಗಿ ಈ ಬೈಸನ್ ಯುದ್ಧ ವಿಮಾನಗಳ ಸೇವೆಯನ್ನು ಭಾರತೀಯ ವಾಯುಪಡೆ ಸ್ಥಗಿತಗೊಳಿಸ್ತಾ ಇದೆ. ಬೈಸನ್ ಯುದ್ಧ ವಿಮಾನಗಳು ಅಪ್ಗ್ರೇಡ್ ಎಲೆಕ್ಟ್ರಾನಿಕ್ಸ್ ಮತ್ತು ಉತ್ತಮ ನ್ಯಾವಿಗೇಷನ್ ಮತ್ತು ಕಮ್ಯುನಿಕೇಷನ್ ಸಿಸ್ಟಮ್ ಅನ್ನು ಹೊಂದಿದ್ವು. 2025ರೊಳಗೆ ನಾವು MiG-21 ಫೈಟರ್ ಜೆಟ್ಗಳ ಹಾರಾಟವನ್ನು ನಿಲ್ಲಿಸ್ತೀವಿ. MiG-21 ಸ್ಥಾನ ತೇಜಸ್ MQ-1A ಫೈಟರ್ ಜೆಟ್ಗಳು ಅಂದರೆ ಲಘು ಯುದ್ಧ ವಿಮಾನ ಮಾರ್ಕ್ 1A ತುಂಬುತ್ತೆ ಅಂತ ಏರ್ಫೋರ್ಸ್ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ VR ಚೌಧರಿ ಅವರು ಈ ಹಿಂದೆನೇ ಹೇಳಿದರು. ಭಾರತೀಯ ವಾಯುಪಡೆ 2022ರ ಜುಲೈನಲ್ಲಿ 3 ವರ್ಷಗಳಲ್ಲಿ ಬಾಕಿ ಅಸ್ತಿತ್ವದಲ್ಲಿರುವಂತಹ 4 MiG-21 ಸ್ಕ್ವಾಡ್ರನ್ಗಳಿಗೆ ನಿವೃತ್ತಿ ಕೊಡ್ತೀವಿ ಅಂತ ಹೇಳ್ಕೊಂಡಿತ್ತು. 2023ರ ಅಕ್ಟೋಬರ್ನಲ್ಲೇ ಭಾರತೀಯ ವಾಯುಪಡೆಯ ಈ MiG-21 ಯುದ್ಧ ವಿಮಾನ ಕೊನೆ ಹಾರಾಟ ನಡೆಸಿತ್ತು. ನಂತರ ಹಂತವಾಗಿ ಎಲ್ಲ MiG-21 ಯುದ್ಧ ವಿಮಾನಗಳಿಗೆ ನಿವೃತ್ತಿ ಕೊಡೋದಕ್ಕೆ ವಾಯುಪಡೆ ನಿರ್ಧರಿಸ್ತಾ ಬಂತು. ಹಾಗಾಗಿ ಇದೇ ಸೆಪ್ಟೆಂಬರ್ನಲ್ಲಿ ಸಂಪೂರ್ಣವಾಗಿ ನಿವೃತ್ತಿ ಪಡೆಯುತ್ತೆ. 2027ರೊಳಗೆ MiG-29 ಯುದ್ಧ ವಿಮಾನಗಳಿಗೂ ಕೂಡ ನಿವೃತ್ತಿ ಕೊಡುವಂತಹ ಪ್ಲಾನಿಂಗ್ ಇದೆ. ಈಗ ಭಾರತೀಯ ವಾಯುಪಡೆಯ ಬತ್ತಳಿಕೆಯಲ್ಲಿ 36 MiG-21 ಯುದ್ಧ ವಿಮಾನ ಇದೆ. ಒಂದು ಕಾಲದಲ್ಲಿ 900 ಇತ್ತು. ಅವುಗಳ ಪೈಕಿ 600 ಭಾರತದಲ್ಲೇ ನಿರ್ಮಾಣ ಮಾಡಲಾಗಿತ್ತು. ಅದೇ MiG-21 ಯುದ್ಧ ವಿಮಾನಗಳು ಭಾರತದ ವಾಯು ಪ್ರದೇಶವನ್ನು ಯಶಸ್ವಿಯಾಗಿ ರಕ್ಷಣೆ ಮಾಡಿದ್ವು. ವೈರಿ ರಾಷ್ಟ್ರಗಳ ದಾಳಿಯಿಂದ ಭಾರತಕ್ಕೆ ರಕ್ಷಣೆ ಕೊಟ್ಟಿದ್ವು. ಭಾರತದಲ್ಲಿ ಅತ್ಯಾಧುನಿಕ ಯುದ್ಧ ವಿಮಾನ ಇಲ್ಲದ ಕಾಲ ಅದು. ಆಗ MiG-21 ಏಕಾಂಗಿಯಾಗಿ ಭಾರತೀಯ ವಾಯುಪಡೆಯನ್ನು ಬಲಗೊಳಿಸಿ ಬ್ರಹ್ಮಾಸ್ತ್ರದಂತೆ ಕಣ್ಗಾವಲರಿಸಿತ್ತು. 2000ನೇ ಇಸ್ವಿಯಲ್ಲಿ ವಾಯುಪಡೆಗೆ ಸುಖೋಯ್ M30 ಮಿರಾಜ್ ವಿಮಾನಗಳ ಆಗಮನ ಆಗೋವರೆಗೂ ಕೂಡ MiG-21 ಭಾರತದ ವಾಯುವಲಯವನ್ನು ರಕ್ಷಿಸೋದರ ಜೊತೆಗೆ ದಾಳಿಯಲ್ಲೂ ಕೂಡ ಪ್ರಮುಖ ಪಾತ್ರ ವಹಿಸಿತ್ತು. ಪಾಕಿಸ್ತಾನವನ್ನು ಹಿಮ್ಮೆಟ್ಟಿಸಿತ್ತು ಸ್ಕ್ವಾಡ್ರನ್. ಈ ಮೊದಲು ಶ್ರೀನಗರದಲ್ಲಿದ್ದಂತಹ ಸ್ಕ್ವಾಡ್ರನ್ ನಂಬರ್ 51ನ MiG-21 ಯುದ್ಧ ವಿಮಾನಗಳಿಂದ ನಿವೃತ್ತಿಯನ್ನು ಕೊಡಲಾಯಿತು. ಆದರೆ 99ರ ಕಾರ್ಗಿಲ್ ಯುದ್ಧದ ಸಮಯ ತಮಗೆ ನೆನಪಿರಬಹುದು. ಅಲ್ಲಿ MiG-21 ಪ್ರಮುಖವಾಗಿ ಬಳಸಲಾಗಿತ್ತು. ಕಾರ್ಗಿಲ್ ಯುದ್ಧ ಅಷ್ಟೇ ಅಲ್ಲ, ಆಪರೇಷನ್ ಸಫೇದ್ ಸಾಗರ್ ಕಾರ್ಯಾಚರಣೆಯಲ್ಲೂ ಕೂಡ MiG-21 ಭಾಗಿಯಾಗಿತ್ತು. ನಂತರ ವೆರಿ ಫೇಮಸ್ 2019ರಲ್ಲಿ ಬಾಲಾಕೋಟ್ ಏರ್ ಸ್ಟ್ರೈಕ್ ಬಳಿಕ ನಡೆದಂತಹ ಪಾಕ್ ಪ್ರತಿದಾಳಿಯನ್ನು ಹಿಮ್ಮೆಟ್ಟಿಸುವಲ್ಲಿ ಇದೇ ಸ್ಕ್ವಾಡ್ರನ್ ಭಾಗಿಯಾಗಿತ್ತು. ವಿಂಗ್ ಕಮಾಂಡರ್ ಅಂದರೆ ಈಗ ಗ್ರೂಪ್ ಕ್ಯಾಪ್ಟನ್ ಆಗಿರುವಂತಹ ಅಭಿನಂದನ್ ವರ್ಧಮಾನ್ ಇದೇ ವಿಮಾನದಲ್ಲಿ ಅತ್ಯಾಧುನಿಕ ಅಮೆರಿಕ ನಿರ್ಮಿತ ಪಾಕಿಸ್ತಾನದ F-16 ವಿಮಾನವನ್ನು ಹೊಡೆದುರುಳಿಸುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಸುದ್ದಿಯಾಗಿದ್ರು. ಅಂತಹ MiG-21 ಈಗ ಬಾಯ್ ಬಾಯ್ ಹೇಳುವಂತಹ ಸಮಯ. ಈ ವಿಮಾನ ಒಂದು ಕಡೆ ಭಾರತದ ವಾಯುಪಡೆಯನ್ನು ಬಲಗೊಳಿಸಿದೆ ನಿಜ, ಆದರೆ ಈಗ ಅದಕ್ಕೆ ಬಾಯ್ ಬಾಯ್ ಹೇಳ್ತಾ ಇರೋದು ಯಾಕೆ? ಯಾಕಂದರೆ ಇದಕ್ಕೆ ಹಾರುವ ಶವಪೆಟ್ಟಿಗೆ ಎನ್ನುವ ಅಪಖ್ಯಾತಿ ಇದೆ. ಹಾರುವ ಶವಪೆಟ್ಟಿಗೆ ಯಾಕಿಂತ ಹೆಸರು? MiG-21 ಯುದ್ಧ ವಿಮಾನವನ್ನು ಭಾರತದಲ್ಲಿ ಹಾರುವ ಶವಪೆಟ್ಟಿಗೆಗಳು ಅಂತ ಕರೆಯೋದಕ್ಕೆ ಕಾರಣ ಅಂತಂದರೆ ಅಷ್ಟೊಂದು ಅಪಘಾತಗಳಿಗೆ ಈ MiG-21 ಯುದ್ಧ ವಿಮಾನ ಒಳಗಾಗಿದೆ. ಪೈಲಟ್ಗಳ ಪಾಲಿಗೆ MiG-21 ಹಾರುವ ಶವಪೆಟ್ಟಿಗೆ ಆಗಿತ್ತು ಅಂತ ಕರೆಯಲಾಗ್ತಾ ಇತ್ತು. ಮೇ ತಿಂಗಳಿನಲ್ಲಿ ರಾಜಸ್ಥಾನದಲ್ಲಿ MiG-21 ಯುದ್ಧ ವಿಮಾನ ಅಪಘಾತಕ್ಕೊಳಗಾಗಿ 2022ರಲ್ಲಿ 3 ಗ್ರಾಮಸ್ಥರು ಮೃತಪಡ್ತಾರೆ. ಆ ಅಪಘಾತ ಆದಮೇಲೆ ಏರ್ಫೋರ್ಸ್ MiG-21 ಹಾರಾಟವನ್ನು ಸ್ಥಗಿತಗೊಳಿಸುತ್ತೆ. ತಯಾರಾದಂತಹ MiG-21ಗಳ ಪೈಕಿ ಅರ್ಧದಷ್ಟು ಈ ರೀತಿ ಅಪಘಾತಕ್ಕೀಡಾಗಿವೆ. ಇದರಿಂದಾಗಿ 200ಕ್ಕೂ ಹೆಚ್ಚು ಪೈಲಟ್ಗಳು 50ಕ್ಕೂ ಹೆಚ್ಚು ನಾಗರಿಕರು ಈವರೆಗೆ ಮೃತಪಟ್ಟಿದ್ದಾರೆ. ಹೀಗಾಗಿ ಹಳೇದಾದಂತಹ ಈ ಯುದ್ಧ ವಿಮಾನಕ್ಕೆ ನಿವೃತ್ತಿ ಕೊಟ್ಟು ಆ ಸ್ಥಾನದಲ್ಲಿ ಅತ್ಯಾಧುನಿಕ ಫೈಟರ್ ಜೆಟ್ಗಳನ್ನು ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ, ಲಘು ಯುದ್ಧ ವಿಮಾನಗಳನ್ನು ಪೂರೈಸೋದಕ್ಕೆ HALಗೆ ಆರ್ಡರ್ ಕೂಡ ಕೊಡಲಾಗಿತ್ತು.
ಕಾಲಾನುಕ್ರಮದಲ್ಲಿ ಈ ಹೊಸ ಯುದ್ಧ ವಿಮಾನಗಳ ಆಗಮನದ ಹಿನ್ನೆಲೆಯಲ್ಲಿ ಭಾರತ ಮೆಗ್ ಉತ್ಪಾದನೆಯನ್ನೇ ಸ್ಥಗಿತಗೊಳಿಸಿತು. 1965ರ ಯುದ್ಧದ ವೇಳೆ ವಾಯುಪಡೆಯಲ್ಲಿ 32 ಯುದ್ಧ ವಿಮಾನಗಳಿದ್ವು. ಆದರೆ ಈಗ ಮಿಗ್ ಫೈಟರ್ಗಳನ್ನು ಸ್ಕ್ರ್ಯಾಪ್ ಮಾಡ್ತಾ ಇರೋದ್ರಿಂದ ಭಾರತೀಯ ವಾಯುಸೇನೆಯ ಯುದ್ಧ ವಿಮಾನಗಳ ಸಂಖ್ಯೆ 29ಕ್ಕೆ ಇಳಿಯಲಿದೆ. 1960ರ ದಶಕಗಳ ನಂತರ ಇದು ಭಾರತದ ರಕ್ಷಣಾ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯ ಯುದ್ಧ ವಿಮಾನ ಆಗಿದೆ. ಆದರೆ ಈಗ ಭಾರತ 5ನೇ ಜನರೇಷನ್ ಫೈಟರ್ ಜೆಟ್ಗಳನ್ನು ಉತ್ಪಾದಿಸುವಂತಹ ಆ ಕಡೆ ಹೆಜ್ಜೆ ಇಡ್ತಾ ಇದೆ. 5ನೇ ಜನರೇಷನ್ ಫೈಟರ್ ಜೆಟ್ಗಳ ಪ್ರೋಟೋಟೈಪನ್ನು ರೂಪಿಸಿ ಅದಕ್ಕೆ ಟೆಂಡರ್ ಕೂಡ ಕರೆದಿದೆ. ಟೆಂಡರ್ನಲ್ಲಿ ಆಯ್ಕೆಯಾದ ಕಂಪನಿಗೆ 5ನೇ ತಲೆಮಾರಿನ ಫೈಟರ್ ಜೆಟ್ಟನ್ನು ಉತ್ಪಾದಿಸುವಂತಹ ಆರ್ಡರ್ ಕೂಡ ಸಿಗುತ್ತೆ. ಭಾರತದ ಮಿಲಿಟರಿಗೆ ಅಪಾಚೆ ಅಟ್ಯಾಕ್ ಹೆಲಿಕಾಪ್ಟರ್ಗಳು ಕೂಡ ಸೇರ್ಪಡೆಯಾಗಿವೆ. ಆದರೆ MiG-21 ಬಹಳ ದೊಡ್ಡ ಹಿಸ್ಟ್ರಿ ಹೊಂದಿರುವಂತಹ MiG-21ಗೆ ಈಗ ಬಾಯ್ ಹೇಳುವಂತಹ ಸಮಯ. ಆದರೆ ಅದು ಕೊಟ್ಟಂತಹ ಬಲ, ಆ ಕಾಲದಲ್ಲಿ ಆಗಿದ್ದಂತಹ ಒಂದು ದೊಡ್ಡ ಬ್ರಹ್ಮಾಸ್ತ್ರ ಯಾವತ್ತೂ ಭಾರತೀಯರ ಪಾಲಿಗೆ ಅಜರಾಮರ. ನಮಸ್ಕಾರ.